ಗುರುಗಳೇ, ಮುಂದಿನ ರಾಶಿ ಸಿಂಹ ರಾಶಿ ಹೇಗಿದೆ ಅವರ ಮೇಲೆ ಪ್ರಭಾವ? ನೋಡಿ, ಮಾನಸಿಕ ಚಿಂತನೆ ಸಿಂಹರಾಶಿಯವರಿಗೆ ಇದು ಗ್ರಹಣ ಫಲ. ನಾನು ಹೇಳ್ತಾ ಇರೋದು ಗ್ರಹಣದ ಮೇಲೆ ಬೀಸ್ತಕ್ಕಂಥ ಫಲಗಳಿದು. ಮಾನಸಿಕ ಚಿಂತೆ, ಸ್ಥಳ ಬದಲಾವಣೆ, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ, ವಿವಾಹಾದಿ ಮಂಗಳ ಕಾರ್ಯಗಳು, ವಿವಾಹ ಉಪನಯನಗಳು, ಗುರುಪ್ರವೇಶ ಇವೆಲ್ಲ ಮಾಮೂಲಿ ನಡೆಯುತ್ತೆ, ಏನೂ ತೊಂದರೆ ಇಲ್ಲ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಮನ್ನಣೆ, ಯತ್ನ ಕಾರ್ಯಗಳು ಅಂದರೆ ಇವರೇನಾದರೂ ಕೆಲಸ ಮಾಡಿದ್ರೆ ಫೈಲೂರ್ ಆಗ್ತಕ್ಕಂಥದ್ದು, ಸ್ವಲ್ಪ 100 ಸತಿ ಯೋಚನೆ ಮಾಡಿ ಮಾಡಬೇಕು. ಆಮೇಲೆ ಯಾರಿಗೋ ದುಡ್ಡು ಕೊಡ್ತಾರೆ, ಇವ್ರಿಗೆ ವಾಪಸ್ ಬರಲ್ಲ. ಇವಾಗ ಯಾರಿಗೋ ಒಬ್ರು ಕೊಟ್ಬಿಟ್ಟು ಸಿಕ್ಕಾಕೊಂಬಿಟ್ಟು ಇವ್ರು ಬೀದಿಲಿ ನಿಂತ್ಕೊಂಡ್ಬಿಡ್ತಾರೆ. ಈ ವರ್ಷ ಹುಷಾರಾಗಿರಬೇಕು. ಅದರಿಂದ ನಾವು ನಂಬಿಕೆ ದ್ರೋಹ ಜಾಸ್ತಿ ಇವ್ರಿಗೆ, ಸಿಂಹರಾಶಿಯವ್ರಿಗೆ. ಆಮೇಲೆ ಏನಾಗುತ್ತೆ ಅಂತ ಅಂದರೆ ಅವರು ಏನೇನೋ ಯೋಚನೆ ಮಾಡಿಬಿಟ್ಟು ಇವಾಗ 10 ರೂಪಾಯಿ ಬಂದು ನಾಳೆ 20 ರೂಪಾಯಿ ಅವ್ರು ಕೊಡ್ತೀನಿ ಅನ್ನೋ ಆಸೆಗೆ ಸಾಲ ಮಾಡ್ಕೊಂಡ್ಬಿಡ್ತಾರೆ, ಇಲ್ಲ ಲೋನ್ ತೊಗೊಂಡ್ಬಿಡ್ತಾರೆ, ಕಟ್ಟೋಕ್ಕಾಗೋದಿಲ್ಲ. ಸ್ವಲ್ಪ ಹುಷಾರಾಗಿರಬೇಕು, ಒಳ್ಳೆಯದಾಗುತ್ತೆ. ಆರೋಗ್ಯ ಸಿಂಹರಾಶಿಯವರಿಗೆ ಆರೋಗ್ಯ ಬಂದು ಸ್ವಲ್ಪ ಮಂಡಿ ನೋವು ಜಾಸ್ತಿ, ಆಮೇಲೆ ಈ ಪಾದ ಉರಿ ಜಾಸ್ತಿ ಬರುತ್ತೆ ಅವರಿಗೆ. ಆಮೇಲೆ ಶುಗರು ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ಯೋಗಗಳಿದೆ. ವೈದ್ಯ ಜ್ಯೋತಿಷದಿಂದ ಹೇಳ್ತಾ ಇದ್ದೀನಿ, ಶುಗರು ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದಿದೆ. ಆದಷ್ಟು ಸ್ವಲ್ಪ ಹುಷಾರ ನೋಡ್ಕೋಬೇಕು ಆರೋಗ್ಯನ. ಆಮೇಲೆ ಇವ್ರಿಗೆ ಹೇಳಬಾರ್ದು, ಅಪಘಾತ ಆಗ್ತಕ್ಕಂಥ ಸೂಚನೆಗಳಿದೆ, ಹುಷಾರಾಗಿರಬೇಕು. ಹುಷಾರಾಗಿದ್ದರೆ ನಮಗೇನು ತೊಂದರೆ ಇಲ್ಲ, ಅನುಕೂಲ ಆಗುತ್ತೆ. ಆರ್ಥಿಕತೆ ಇವರಿಗೆ ಒಂದು 40 ಭಾಗ 100ಕ್ಕೆ, ಇಲ್ಲ ಒಂದು 35 ಭಾಗ 100 ರೂಪಾಯಿಗೆ ಒಂದು 35 ರೂಪಾಯಿ ಸಂಪಾದನೆ ಮಾಡ್ತಾರೆ, ಅನುಕೂಲ ಆಗುತ್ತೆ. ಉದ್ಯೋಗದಲ್ಲಿನ ಸ್ಥಿತಿಗತಿ, ಉದ್ಯೋಗದಲ್ಲಿ ಇವರಿಗೆ ಸ್ವಲ್ಪ ಕಷ್ಟನೇ. ಏಕೆಂದರೆ ಯತ್ನ ಕಾರ್ಯಗಳಲ್ಲಿ ಏನಾದರೂ ಮಾಡೋಕ್ಕೋಯ್ತು ಅಂದರೆ ಉದ್ಯೋಗದಲ್ಲಿ ಕಿರಿಕಿರಿಗಳು, ಅದರಲ್ಲಿ ನಿಮಗೆ ಬಂದರೂ ಬರ್ಬೋದು, ಬಿಟ್ಟರು ಬಿಡ್ಬೋದು. ಹುಷಾರಾಗಿ ಹೆಜ್ಜೆ ಇಟ್ಟರೆ ಅನುಕೂಲ ಆಗುತ್ತೆ. ಪರಿಹಾರ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಆರಾಧನೆ, ಓಂ ಸೂರ್ಯಗ್ರಹ ಎನ್ಮ ಅಂತ ಹೇಳ್ಕೊಬೋದು. ಇಲ್ಲ ಅಂತಂದರೆ ಈ ಮಂತ್ರ ಬರುತ್ತೆ, ಆ ಕೃಷ್ಣೇ ಸಾವರ್ತಮಾನೋ ನಿವೇಶನ್ ಮರ್ತಿಂಚ ಹಿರಣ್ಯೇನ ಸವಿತಾರತೆ ಏನಾ ದೇವೋ ಯಾತಿ ಭೂನಾ ನಿಪಶ್ಚನ್ನೋ. ಈ ಮಂತ್ರನ ಕೇಳಿಸ್ಕೊಂಡ್ರು ಸಹ, ಅವರು ಇದನ್ನು ಕೇಳಿಸ್ಕೊಳ್ತಾ ಇದ್ದರೆ ಸಹ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು ಇದೆ. ಇಲ್ಲ ಅಂತಂದರೆ ಈ ಶ್ಲೋಕನೂ ಬರುತ್ತೆ ನೋಡಿ, ಜಪಾಕು. ಏಕೆಂದರೆ ತುಂಬ ಕಷ್ಟ ಇರೋದ್ರಿಂದ ಈ ಅಪಘಾತದ್ದು ಹೇಳಿದ್ನಲ್ಲ, ಅದು ಕೂಡ ದೋಷ ನಿವಾರಣೆ ಆಗುತ್ತೆ. ಜಪಾಕುಸುಭ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಾಗ್ನಂ ಪ್ರಣತೋಸ್ಮಿನ್ ದಿವಾಕರಂ. ಇದು ಕೇಳಿಸ್ಕೊಂಡು ಸಹ ಒಳ್ಳೆಯದಾಗುತ್ತೆ.